ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೈತಪ್ಪಿದ ವಿಚಾರವಾಗಿ ಜೇವರ್ಗಿಯ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಕಲಬುರಗಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗ ಸಚಿವ ಸಂಪುಟ ಸೇರಿದ್ದು ಕೇವಲ 14 ಸಚಿವರು ಮಾತ್ರ. ಇನ್ನು 20 ಸಚಿವ ಸ್ಥಾನಗಳು ಖಾಲಿ ಇವೆ. ಮನುಷ್ಯನಿಗೆ ಯಾವಾಗಲೂ ಆಸೆ, ವಿಶ್ವಾಸ ಇರಬೇಕು. ಇನ್ನುಳಿದ ಸಚಿವ ಸ್ಥಾನಗಳ ಭರ್ತಿ ವೇಳೆ ನನಗೆ ಅವಕಾಶ ಸಿಗುತ್ತದೆ ಎನ್ನುವ ಸಂಪೂರ್ಣ ವಿಶ್ವಾಸ ಇದೆ ಎಂದರು. ಕಲಬುರಗಿ ಜಿಲ್ಲೆಯಿಂದ ಈಗಾಗಲೇ ಇಬ್ಬರಿಗೆ ಸಿಕ್ಕಿರುವ ಕಾರಣ ಮತ್ತೆ ಕೈ ತಪ್ಪಬಹುದಾ ಎನ್ನುವ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಹಿಂದೆ ಕಲಬುರಗಿ ಜಿಲ್ಲೆಯವರಿಗೆ 6 ಜನ ಸಚಿವರಾಗಿ ಕೆಲಸ ಮಾಡಿರುವ ನಿರ್ದೇಶನ ಇದೆ. ಕಲಬುರಗಿ ದೊಡ್ಡ ಜಿಲ್ಲೆ, 3 ಇಲ್ಲಿ ಮಂತ್ರಿಗಿರಿ ಕೊಟ್ಟಿದ್ದಾರೆ ಎನ್ನುವ ವಿಶ್ವಾಸ ಇದೆ ಎಂದರು. ನನ್ನ ಹಿರಿತನ, ಇದುವರೆಗೆ ಪ್ರಾಮಾಣಿಕವಾಗಿ ನಿಭಾಯಿಸಿರುವ ಸೇವೆ ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ನನಗೆ ಈ ಬಾರಿ ಮಂತ್ರಿ ಸ್ಥಾನ ಕೊಟ್ಟೆ ಕೊಡುತ್ತಾರೆ ಎನ್ನುವ ನಂಬಿಕೆ ಇದೆ ಎಂದರು. ನಮ್ಮ ತಂದೆಯವರು ಕೂಡ 1969ರಲ್ಲಿ ಏನು ಅವರು ಕಾರ್ಪೊರೇಟರ್ ಆಗಿ ಇಂಡಿಪೆಂಡೆಂಟ್ ಕಾರ್ಪೊರೇಟರ್ ಆಗಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ರು. ಅದ ನಂತರ ಇವಾಗ 2026 ಅಂದರೆ 57 ವರ್ಷ ಆಗಿದೆ. ನಾನು ನನ್ನ ಯುವ ಕಾಂಗ್ರೆಸ್ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಸೇರ್ಪಡೆಯಾಗಿ ಈಗಾಗಲೇ ಸುಮಾರು ಒಂದು 27 ವರ್ಷ ಆಗಿದೆ. ನಾವು ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಮಗೆ ಮುಖ್ಯ ಇದ್ದಿದ್ದು ನಮ್ಮ ಪಕ್ಷ. ಮೊದಲು ನಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು ರೀತಿ ಎಲ್ಲವನ್ನು ಸ್ವಲ್ಪ ತಡ ಆಗ್ತದೆ, ಆದರೆ ದೇರ್ಸೆ ಹಂಗೆ ಮಗ ದುರಸ್ತ ಹಂಗೆ ಖಂಡಿತವಾಗಿ ಬಂದೇ ಬರ್ತೀವಿ, ಆಗ್ತೀವಿ ಅಂತ ಒಂದು ವಿಸ್ತರಣೆ ಯಾವಾಗ ಅಂತ ಏನಾದರೂ ಹೇಳಿದ್ರೆ ಬಹುಶಃ ನಂಗೆ ತಿಳಿದಿರುವಂತೆ ಈ ಒಂದು ರಾಜ್ಯಸಭಾ ಮತ್ತೆ ಮೇಲ್ಮನೆಯ ಒಂದು ಚುನಾವಣೆ ಆದ ನಂತರ 24 ತಾರೀಕು ನಂತರ 30 ತಾರೀಕುವರೆಗೆ ಆಗ್ತದೆ. ನಾವೊಬ್ಬರೇ ಅಲ್ಲ, ಎಲ್ಲರೂ ಶಾಸಕರು, ಹೊಸಬರ ಶಾಸಕರು ಸ್ಪೆಷಲ್ ಹಳಿಬರಿಗೆ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ಕೂಗು ನಿಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲಿ ಬಹಳ ಇತ್ತು. ಆ ಕೂಗಿಗೇನು ಬೆಲೆ ಸಿಗಲಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಇನ್ನ 20 ಜನ ಮಾಡೋರು ಇದಾರಲ್ಲ, ಹೊಸಬರಿಗೆ ಆಗತ್ತಂತೀರಾ? ಹೊಸೊಬ್ರು ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ವಿ ವಿಲ್ ಗಿವ್ ಅಪರ್ಚುನಿಟಿ ಟು ನ್ಯೂ ಫೇಸಸ್, ವಿ ಆರ್ ಗೋಯಿಂಗ್ ಟು ಗಿವ್ ಮೋರ್ ಪ್ರಾಮಿನೆನ್ಸ್ ಟು ಯಂಗ್ಸ್ಟರ್ಸ್ ಅಂತ ಅವ್ರು ಹೇಳಿದ್ದಾರೆ. ಸೊ ಇನ್ನ ಒಂದು 15-20 ದಿವಸದಲ್ಲಿ ಎಲ್ಲರೂ ಗೊತ್ತಾಗ್ತದೆ, ಅವ್ರು ಖಂಡಿತ ಮಾಡ್ತಾರೆ ಅಂತ. ಈ ಒಂದು ರಾಜ್ಯಸಭಾ ಮತ್ತು ಮೇಲ್ಮನೆಯ ಒಂದು ಚುನಾವಣೆ ಆದ ನಂತರ ಈ ಒಂದು ಎಕ್ಸ್ಪ್ಯಾನ್ಷನ್ ಆಗ್ತದೆ. ಏನು ಬಹುಶಃ ಮೊದಲನೇ ಒಂದು ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಸೇರಿ 100 ಜನ ಒಂದು ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ಇನ್ನು 20 ಜನ ಆಯ್ಕೆ ಆಗ್ತಕ್ಕಂಥ ಒಂದು ಅವಕಾಶ ಇದೆ. ಅದರಲ್ಲಿ ನಮಗೆ ಒಂದು ಅವಕಾಶ ಖಂಡಿತ ಕೊಡ್ತಾರಂತ ಒಂದು ವಿಶ್ವಾಸ ಇದೆ. ಪ್ರತಿ ಬಾರಿ ಕೂಡ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಮೆಸೇಜ್ ಕೊಡ್ತಾರೆ, ಅದಾದ್ಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಕೈ ಬಿಟ್ಟಿದ್ದಾರೆ. ಆದರೆ ಈ ಬಾರಿ ಆ ಥರ ಆಗಲ್ಲ. ಈ ಬಾರಿ ಖಂಡಿತವಾಗಿ ಒಂದು ಅವಕಾಶ ಸಿಗ್ತದೆ, ಒಂದು ವಿಶ್ವಾಸ ಇದೆ. ಈ ಬಾರಿ ಖಂಡಿತವಾಗಿ ನಮಗೆ ಒಂದು ಅವಕಾಶ ಕೊಡ್ತಾರೆ. ಪ್ರತಿ ಬಾರಿ ಕೂಡ ಇದೇ ರೀತಿ ಮಾಡ್ತಾರೆ. ವರಿಷ್ಠರಲ್ಲಿ ಯಾರಾದರೂ ಭರವಸೆ ಕೊಟ್ಟಿದ್ದಾರೆ ಸರ್ ಈ ಬಾರಿ? ಇಲ್ಲ, ವರಿಷ್ಠರು ಎಲ್ಲರೂ ಸೇರಿ ದೆಹಲಿಯಲ್ಲಾಗಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ವರಿಷ್ಠರಾಗಿ ನಾವು ಮಾಡಿರುವಂಥ ಒಂದು ಕೆಲಸ ಕಾರ್ಯಗಳನ್ನು, ಒಂದು ನಿಷ್ಠೆ ಮತ್ತು ಮಾಡಿರುವಂಥ ಕೆಲಸ ಕಾರ್ಯಗಳನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಾಗಲಿ ಮತ್ತು ಚೀಫ್ ವಿಪ್ ಆಗಿ ಕೆಲಸವನ್ನು ಮಾಡಿರೋದಾಗಲಿ, ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಮಾಡ್ತಕ್ಕಂಥ ಒಂದು ಕೆಲಸ ಎಲ್ಲವನ್ನು ಗಮನದಲ್ಲೂ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿಯಲ್ಲಿ 16 ಕೆಲಸಗಳು, ಅಕ್ಷರಾವಿಷ್ಕಾರ, ಆರೋಗ್ಯಾವಿಷ್ಕಾರ, ಅರಣ್ಯಾವಿಷ್ಕಾರ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಶೋಷಿತ ಜನಾಂಗದ ಅಭಿವೃದ್ಧಿ ಅಂತ ಕೆಲಸ ಕಾರ್ಯಗಳಾಗಲಿ, ಮತ್ತು ಪ್ರಜಾಸೌಧ ಆಗಲಿ, ಮತ್ತು ಈ ಒಂದು ಜಲಭಾಗ್ಯ ಅಂತ ಇರ್ತಕ್ಕಂಥ ಒಂದು ಕಾರ್ಯಕ್ರಮ, ಈ ಭಾಗದಲ್ಲಿ ವಿಶೇಷವಾಗಿ ಒಂದು PPDAW ಅಂದರೆ ಪಾಲಿಸಿ ಮತ್ತು ಒಂದು ಡೇಟಾ ಅನಾಲಿಸಿಸ್ ವಿಂಗ್ ನಾವು ಮಾಡ್ತಕ್ಕಂಥ ಒಂದು ಕೆಲಸವೂ ಕೂಡ ಈ ಸತಿ ಒಂದು ಮಾಡ್ತಾ ಇದ್ದೀವಿ. ಹೆಚ್ಚಿನ ಒಂದು ಆದ್ಯತೆ ಪ್ರೊಫೆಸರ್ ಗೋವಿಂದ ರಾವ್ ಅವರು ಕೊಡ್ತಕ್ಕಂಥ ಒಂದು ರೀತಿಯಿಂದ ನಾವು ಮಾಡ್ತಾ ಇದ್ದೀವಿ. ಎಲ್ಲವನ್ನು ಪ್ರತಿಯೊಂದು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಹೈಕಮಾಂಡ್ ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವರಿಷ್ಠರು ಪ್ರತಿಯೊಂದು ಇಲಾಖೆಯಲ್ಲಿ, ಪ್ರತಿಯೊಂದು ಬೋರ್ಡಲ್ಲಿ ಯಾವ ಒಂದು ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಳೆದ 3 ವರ್ಷದಿಂದ ಎಲ್ಲ ನೋಡಿದ್ದಾರೆ. ಎಲ್ಲವನ್ನೂ ಗಣನೆಯನ್ನು ತಗೊಂಡು ಮತ್ತೆ ಗಮನದಲ್ಲಿಟ್ಕೊಂಡು ನಮ್ಗೆ ಅವಕಾಶ ಕೊಡ್ತಾರಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಇವರನ್ನ ಮಂತ್ರಿ ಕೊಟ್ಟಿದ್ದಾರೆ ಸರ್ ನಮ್ಮ ಜಿಲ್ಲೆಯಿಂದನೇ, ಇನ್ನೊಬ್ಬರು ಮಂತ್ರಿ ಕೊಟ್ಟಿದ್ದಾರೆ. ಅಲ್ಲಿ ಕಲಬುರಗಿ ಅಂದರೆ ಹೆಡ್ ಕ್ವಾರ್ಟರ್ ಇದೆ. ಮತ್ತು ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ 7 ಜಿಲ್ಲೆ, ಸುಮಾರು 1,12,00,000 ಜನಸಂಖ್ಯೆ ಏನಿದೆ, ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ಕಲಬುರಗಿಯಲ್ಲಿದೆ. ಇಲ್ಲಿ ಇರ್ತಕ್ಕಂಥ ಒಂದು ಉದಾಹರಣೆ ಇದೆ. 6 ಜನ ಇಲ್ಲಿ ಇರ್ತಕ್ಕಂಥ ಮಂತ್ರಿ ಆಗಿದ್ದಾರೆ. ಇವಾಗ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ದಿವಂಗತ ಧರಮ್ ಸಿಂಗ್ ಸಾಹೇಬರು, ದಿವಂಗತ ಕಮರುಲ್ ಇಸ್ಲಾಂ ಅವರು, ಬಾಬುರಾವ್ ಚಿಂಚಿಸ್ ಅವರು, ಆಲಿಕೆ ಗುತ್ತಿದಾರ್ ಅವರು, ಆ ಥರ 6 ಜನ ಎಲ್ಲರೂ ಕೂಡ ಮಲ್ಕರೆಡ್ಡಿ, ಡಾಕ್ಟರ್ ಮಲ್ಕರೆಡ್ಡಿ ಅವರು ಕೂಡ ಒಂದೇ ಸತಿ 6 ಜನ ಆಗಿದ್ದಾರೆ. ಸೊ 3 ಜನ ಕೊಡಬೇಕಂದ್ರೆ ಏನು ತಪ್ಪೇನಿಲ್ಲ, ಮತ್ತು ಬಹುಶಃ ಯಾರ್ದು ಏನು ಅಭ್ಯಂತರ ಇರಲ್ಲ ಅಂತ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ
ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.